ಕೈ ಮುಗಿತೀನಿ ಕಣೋ. ಯಾರೇನಾದ್ರೂ ಹೇಳಿ, ನೀನ್ ಮಾತ್ರ ಈ ಮದ್ವೆ ಮಾಡ್ಕೋಬೇಡ, ಒಪ್ಕೊಳಕ್ ಹೋಗ್ಬೇಡ. ಕಾರಣ ನಿಮ್ಮಮ್ಮ ಹೇಳೋದು ಸರಿ, ಈ ಮದುವೆ ಮಾಡ್ಕೋಬೇಡ ಮಗು. ನೀನು ಯಾವಾಗಲೂ ಬೇರೆಯವರಿಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಿರ್ತೀಯ, ಆದರೆ ಈ ವಿಷಯದಲ್ಲಿ ಮಾತ್ರ ನೀನು ಸ್ವಾರ್ಥಿ ಆಗಲೇಬೇಕು. ಮದುವೆ ಅನ್ನೋದು ಯಾರಿಗೋಸ್ಕರನೋ ಶುರುವಾಗುವಂಥ ಸಂಬಂಧ ಅಲ್ಲ. ನಿತ್ಯ ಜೀವನ ನೀರು ಪಾಲಾಗಿದೆ, ಅದಕ್ಕೆ ನೀನು ಹೊಣೆಗಾರನಲ್ಲ. ಅದನ್ನು ಸರಿ ಮಾಡೋ ಅನಿವಾರ್ಯತೆಯೂ ನಿನಗಿಲ್ಲ. ಮದುವೆ ಆಗೋಕೆ ಋಣ ಇರಬೇಕು ಕಾರಣ. ನಿತ್ಯಗೆ ಪಾಪ ಸೌಭಾಗ್ಯ ಇಲ್ಲ. ನೀನೀಗ ಅದನ್ನು ಸರಿಪಡಿಸೋಕೆ ಅಂತ ಮದುವೆಗೆ ಒಪ್ಕೊಂಡ್ರೆ ಪಾಪ ನಿನ್ನ ಪ್ರೀತಿ ಕತೆ ಏನಾಗಬೇಕು? ನಿನ್ನ ಮೇಲೆ ಜೀವ ಇಟ್ಕೊಂಡಿರೋ ನಿಧಿ ಏನ್ ಮಾಡಬೇಕು? ನಿತ್ಯನ ಉಳಿಸೋಕೋಸ್ಕರ ನಿಧಿನ ನನ್ನಲ್ಲಿ ಬಿಟ್ಬಿಡ್ತೀಯಾ? ಕಾರಣ ಸಾಕು ನಿಲ್ಸಿ. ಎಷ್ಟು ಅಂತ ನಾಟಕ ಮಾಡ್ತೀರಾ? ಒಳ್ಳೆತನದ ಮುಖವಾಡ ಹಾಕೊಂಡು ಕಚ್ಚಿಳೋ ಕೆಲಸ ಮಾಡಿ ಇನ್ನೂ ಅವನ್ನ ಎಷ್ಟು ಅಂತ ನಂಬಿಸ್ತೀರಾ? ಇದೆಲ್ಲ ಆಗ್ತಿರೋದು ನಿಮ್ಮಿಂದ. ನಿಮ್ ಸ್ವಾರ್ಥಕ್ಕಾಗಿ ಅವನ್ ಪ್ರೀತಿ ಸಾಯಿಸ್ತಿದ್ದೀರಾ. ಆದ್ರೆ ಇದು ಸರಿಯಾದ ಪರಿಹಾರ ಅಲ್ಲ ಲಚ್ಚಿ. ನಿತ್ಯ ಅನ್ಯಾಯ ಆಗಿರೋದಕ್ಕೆ ಕರ್ಣ ಯಾಕೆ ತಲೆ ಕೊಡ್ಬೇಕು ಹೇಳು? ಹೌದು, ಆ ಕ್ಷಣ ನನ್ಗೆ ಕರ್ಣನ್ ಮೇಲೆ ಸಿಟ್ಟು ಬಂದಿದ್ ನಿಜ. ಆದ್ರೆ ಏನ್ ನಿನ್ ನಿರ್ಧಾರ ಸರಿಯಲ್ಲ. ಮೊದ್ಲೇ ನಿತ್ಯಗೆ ಕರ್ಣನ್ ಕಂಡ್ರೆ ಆಗಲ್ಲ. ಅಂಥದ್ರಲ್ಲಿ ಬೇರೆ ಬೇರೆ ದಿಕ್ಕಿನಲ್ಲಿ ಸಾವೋ ಎರಡ ಜೀವಗಳನ್ನ ಒಂದು ಮಾಡೋದು ತಪ್ಪಲ್ವೇನೆ? ನೋಡೆ, ಇದೆಲ್ಲ ವಿಧಿ ಲಿಖಿತ ಅಂತ ನಾವು ಅಂದ್ಕೋಬೇಕು. ಅವ್ರ ಹಣೆಯಲ್ಲಿ ಹೀಗೆ ಆಗ್ಬೇಕು ಅಂತ ಬರ್ತಿದೆ ಅನ್ಸುತ್ತೆ. ನೀನು ನನ್ನ ಮೊಮ್ಮಗಳ ಜೀವನ ಸರಿ ಹೋಗ್ಲಿ ಅನ್ನೋದನ್ನ ಮಾತ್ರ ನೋಡ್ತಾ ಇದೀಯ. ಆದ್ರೆ ನಿನ್ ಮೊಮ್ಮಗನ್ಗೂ ಒಂದು ಜೀವನ ಇದೆ ಅನ್ನೋದನ್ನ ಮರಿತಾ ಇದೆಯಲ್ಲ ಲಚ್ಚಿ. ನೋಡು, ನಿನ್ನ ಮೊಮ್ಮಗಳು ಜೀವನ ಸರಿ ಹೋಗ್ಲಿ ಅಂತ ನಾನು ದೊಡ್ಡತನ ತೋರಿಸ್ತಾ ಇಲ್ಲ ಕಣೆ. ಕರ್ಣನ್ಗೂ ತಂದು ಅಂತ ಒಂದು ಜೀವ ಬೇಕಲ್ವಾ? ನಿನ್ಗೊಂದ್ ಮಾತೇ ಇಲ್ಲ, ನಿನ್ನಿಬ್ರು ಮೊಮ್ಮಕ್ಕಳು ಬಂಗಾರದಂತವ್ರು. ನಿತ್ಯ ಅಲ್ದಿದ್ರು ನಿಧಿನ ನಮ್ ಕರ್ಣಂಗೆ ಜೋಡಿ ಮಾಡ್ಬೇಕು ಅಂತ ನನ್ನ ಮನ್ಸಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ದೆ. ಇದ್ರಲ್ಲಿ ನಮ್ದೇನು ಇಲ್ಲ ಕಣೆ, ಎಲ್ಲ ದೇವ್ರ ನಿರ್ಣಯ. ನಿತ್ಯನೇ ನಮ್ಮನೆ ಸೊಸೆಯಾಗಿ ಬರ್ಬೇಕು ಅನ್ಸುತ್ತೆ. ನನಗೆ ನನ್ನ ನಿರ್ಧಾರದ ಮೇಲೆ ಎಷ್ಟು ನಂಬಿಕೆ ಇದೆಯೋ, ಕರ್ಣನ್ ಮೇಲೆ ನನ್ಗಷ್ಟೇ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಯಾರಿಗೂ ಅನ್ಯಾಯ ಆಗಕ್ಕೆ ಅವನ್ ಬಿಡಲ್ಲ ಕಣೆ. ಅವನಿಗೂ ಒಂದು ಸಂಸಾರ ಅಂತಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಸ್ವಾರ್ಥ ಕಣೆ. ನನ್ನ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಏನೇನಿದೆಯೋ ಅದನ್ನೆಲ್ಲ ಹೋಗಿ ಅವರ ಮುಂದೆ ಕಕ್ಕಬಿಡು. ಅದೇನಾಗುತ್ತೋ ನಾನು ನೋಡೇ ಬಿಡ್ತೀನಿ. ಏನು ಕಾರಣನಿಗೆ ನಾನು ಬದಲಾಗಿಲ್ಲ ಅಂತ ಗೊತ್ತಾಗಬಹುದು, ಅದರಿಂದ ನಾನು ಕೂದಲು ಕೊಂಕಲ್ಲ. ಇದನ್ನೆಲ್ಲ ನೀನಲ್ಲಿ ಬಯಲು ಮಾಡೋದ್ರಿಂದ ಆ ಶಾಂತಿಗಾಗಿರೋ ಅವಮಾನ ಸರಿ ಹೋಗ್ಬಿಡುತ್ತಾ, ಅಥವಾ ಇವತ್ತಾಗಿದ್ದೇನಾದ್ರೂ ಬದಲಾಗಿ ಬಿಡುತ್ತಾ? ಏನೂ ಆಗಲ್ಲ. ಆದ್ರೆ ನಿತ್ಯ ಮದುವೆ ಯಾರ ಜೊತೆನೂ ನಡೀಲಿಲ್ಲ ಅಂತ ಅನ್ಕೋ, ಕನಿಷ್ಠ 2 ಹೆಣ ಬೀಳುತ್ತೆ. ಒಂದು ಶಾಂತಿದು, ಇನ್ನೊಂದು ನಿತ್ಯದು. ಇವರಿಬ್ಬರು ಸತ್ತ ಮೇಲೆ ನಿಧಿ ಏನ್ ನಿರ್ಧಾರ ತಗೋತಾಳೋ ಯಾರಿಗ್ ಗೊತ್ತು? ಮತ್ತೆ ಅದೇ ಪ್ರಶ್ನೆ ನಿನ್ನ ಎದುರಿಗೆ ಬಂದು ನಿಂತಿದೆ ನೋಡು.
ಸತ್ಯನೋ ಸತ್ಯದಿಂದ ಆಗೋ ಸಾವು ನಿರ್ಧಾರ ನಿನಗೆ